ಹಾಯ್, ಎಲ್ರಿಗೂ ನಮಸ್ಕಾರ. ನಾವು AR ಕನ್ಸ್ಟ್ರಕ್ಷನ್ ಇಂದ ಇವತ್ತು ನಾವು ಇಲ್ಲಿ ರಾಜನ್ ಕುಂಟೆಯಲ್ಲಿ ಇದ್ದೀವಿ. ರಾಜನ್ ಕುಂಟೆಯಲ್ಲಿ ನಾವು ಒಂದು ಕಾರ್ದು ವರ್ಕ್ಶಾಪ್ ಮಾಡ್ತಾ ಇದ್ದೀವಿ. ಇದು ಪ್ರೀಮಿಯಂ ಕಾರ್ ವರ್ಕ್ಶಾಪ್. ಇದು ಬಂದು ಆಲ್ರೆಡಿ ಟ್ರಸ್ ವರ್ಕ್ ಆಗಿದೆ. ಇದು ಫುಲ್ ಬಜೆಟ್ ಫ್ರೆಂಡ್ಲಿ. ಹೆಂಗೆ ಅಂದ್ರೆ ನಾವು ತೋರಿಸ್ತೀನಿ ಬನ್ನಿ. ಇದೇನಂದ್ರೆ ಎಕ್ಸಿಸ್ಟಿಂಗ್ ನಮ್ಮ ಮುಂಚೆ ನಮ್ದು ಟ್ರಸ್ ಇತ್ತಲ್ಲಿ ಪಕ್ಕದಲ್ಲಿ, ಅದನ್ನೇ ನಾವು ಕಂಟಿನ್ಯೂ ಮಾಡ್ಕೊಂಡಿದ್ದೀವಿ. ಸೊ ನಮಗೆ ಸೆಂಟ್ರಲ್ಲಿ ಫುಲ್ ಓಪನಿಂಗ್ ಬೇಕಾಗಿತ್ತು, ಸೆಂಟ್ರಲ್ಲಿ ಕಾಲಮ್ ಬರಬಾರ್ದಾಗಿತ್ತು. ಅದಕ್ಕೆ ನಾವು ಟ್ರಸ್ ಕ್ರಿಯೇಟ್ ಮಾಡ್ಕೊಂಡಿದ್ವಿ. ಟ್ರಸ್ ರೆಡಿ ಮಾಡ್ಕೊಂಡು ನಾವು ಈಗ ಶೀಟ್ ಹಾಕಿ ರೆಡಿ ಮಾಡಿದ್ದೀವಿ ಇಲ್ಲಿ ಟೋಟಲ್. ಇದು ಹೆಂಗೆ ಬಜೆಟ್ ಫ್ರೆಂಡ್ಲಿ ಅಂದ್ರೆ, ಇದರಲ್ಲಿ ಇನ್ನೊಂದು ನಾವು ಪ್ಲಾನ್ ಮಾಡಿದೀವಿ. ನಾವು ಇದಕ್ಕೆ ಫೌಂಡೇಶನ್ ಹಾಕಿಲ್ಲ. ನಾವು ವಿತೌಟ್ ಫೌಂಡೇಶನ್ ಡೈರೆಕ್ಟ್ ಪ್ಲಿಂತ್ ಬೀಮ್ ಹಾಕಿದೀವಿ. ಪ್ಲಿಂತ್ ಬೀಮ್ ಹಾಕ್ಬಿಟ್ಟು ಅದನ್ನು ಪ್ಲಿಂತ್ ಬೀಮ್ 1 ಅಡಿಗೆ 6 ಇಂಚ್ ಹಾಕಿದೀವಿ. ಪ್ಲಿಂತ್ ಬೀಮ್ ಆದ್ಮೇಲೆ ಗುಡ್ ಕ್ವಾಲಿಟಿ ಆಫ್ ಬ್ಲಾಕ್ ತಗೊಂಡ್ಬಂದಿದ್ದೀವಿ. ಇದು ಒಳ್ಳೆ ಬ್ಲಾಕ್ ತಗೊಂಡ್ಬಂದು ಡೈರೆಕ್ಟ್ ನಾವು ಆಲ್ಮೋಸ್ಟ್ 10 ಫೀಟ್ ಹೈಟ್ಗೆ ಬ್ಲಾಕ್ ಕಟ್ಕೊಂಡಿದ್ದೀವಿ. ಇದು 10 ಫೀಟ್ ಏನು ಕಟ್ಟಿದೀವಿ ಅಂದ್ರೆ, ಇದರಲ್ಲಿ ನಾವು ಲಿಂಟಲ್ ಪ್ರೊವೈಡ್ ಮಾಡಿಲ್ಲ. ಲಿಂಟಲ್ ಏನಕ್ಕೆ ಅಂದ್ರೆ, ನಮ್ಗೆ ಲಿಂಟಲ್ ಬೇಕಾಗಿಲ್ಲ ಆಕ್ಚುಲಿ. ಯಾಕಂದ್ರೆ ಇದು ನಾವು ರೀಯೂಸ್ ಮಾಡಬೇಕು. ಟೋಟಲಿ ನಮ್ದು ಏನಂದ್ರೆ ಪ್ಲಾನ್, ಇದು 10 ವರ್ಷ ಕಾಂಟ್ರಾಕ್ಟ್ ಇರೋದು. 10 ವರ್ಷ ಆದ್ಮೇಲೆ ಡಿಸ್ಮೆಂಟಲ್ ಮಾಡೋದು. ಇದು ಡಿಸ್ಮೆಂಟಲ್ ಮಾಡಿದ್ರೆ ನಮಗೆ ಟೋಟಲ್ ಮೆಟೀರಿಯಲ್ ಯುಟಿಲೈಸ್ ಆಗಬೇಕು, ರೀಯೂಸ್ ಆಗಬೇಕು. ಅದಕ್ಕೆ ನಾವು ಈ ತರ ಪ್ಲಾನ್ ಮಾಡಿರೋದು. ಇದ್ರಲ್ಲಿ ಏನಂದ್ರೆ, ನಾವು ಎಲ್ಲ MS ಡೋರ್ಸ್ ಮಾಡಿದೀವಿ. ಟೋಟಲ್ 8 ಫೀಟ್ ಹೈಟ್ಗೆ ಪ್ಲಸ್ 2 ಫೀಟ್ ವೆಂಟಿಲೇಟರ್ MS ಡೋರ್ ಮಾಡಿರೋದ್ರಿಂದ ಇದನ್ನ ನಾವು 10 ಇಯರ್ಸ್ ಆದ್ಮೇಲೆ ರೀಯೂಸ್ ಮಾಡ್ಕೋಬಹುದು. ಈ ಬ್ಲಾಕ್ಸು ಅಷ್ಟೇ, ಇದಕ್ಕೆ ಪ್ಲಾಸ್ಟರಿಂಗ್ ಬರಲ್ಲ, ಬೋತ್ ಸೈಡ್ ಪ್ಲಾಸ್ಟರಿಂಗ್ ಬರಲ್ಲ. ಸೊ ಇದನ್ನ ನಾವು 10 ಇಯರ್ಸ್ ಆದ್ಮೇಲೆ ರೀಯೂಸ್ ಮಾಡ್ಕೋಬಹುದು. ನಮ್ಗೆ ವೇಸ್ಟ್ ಆಗೋದಂದ್ರೆ ಪ್ಲಿಂತ್ ಬೀಮ್ ಒಂದೇ. ಇದ್ರಲ್ಲಿ ಆಲ್ಮೋಸ್ಟ್ ಎಲ್ಲ ರೀಯೂಸ್ ಆಗುತ್ತೆ. ಈವನ್ ವಿಂಡೋ ಕೊಟ್ಟಿದೀವಿ, ಅದು ರೀಯೂಸ್ ಆಗುತ್ತೆ. ಈ ಟ್ರಸ್ ವರ್ಕ್ಸ್ ಫುಲ್ ಟೋಟಲಿ ನಮಗೆ ರೀಯೂಸ್ ಆಗುತ್ತೆ. ನಮ್ದು ಯಾವ್ದು ವೇಸ್ಟ್ ಆಗಲ್ಲ. ಆಮೇಲೆ ಇದರಲ್ಲಿ ಎಲ್ಲ ಒಂದು ನಾವು ಕ್ಲೈಂಟ್ಗೆ ಲಾಂಚ್ ಮಾಡಿದ್ದೀವಿ. ಆಮೇಲೆ ಸ್ಟೋರ್ ರೂಮ್ ಮಾಡಿದ್ದೀವಿ, ಲೇಬರ್ಸ್ ರೂಮ್ ಮಾಡಿದ್ದೀವಿ, ಒಂದು ಆಫೀಸ್ ರೂಮ್ ಮಾಡಿದ್ದೀವಿ. ಎಲ್ಲಾನು ಒಂದೇ ಡೀಟೇಲ್ ಅಲ್ಲಿ ಮಾಡಿದೀವಿ. ಎಲ್ಲಾ ತರ MS ಡೋರೇ ಮಾಡಿದೀವಿ. ಸೊ ಎಲ್ಲಾ ಡೋರ್ಸು ಇದು ನಮಗೆ ರೀಯೂಸ್ ಆಗುತ್ತೆ. ಆಮೇಲೆ ಮೇಲ್ಗಡೆ ಈಗ ಶೀಟ್ ಕವರ್ ಮಾಡ್ತಾ ಇದ್ದಾರೆ ನಮ್ಮ ಹುಡುಗರು. ಇದು ಕವರ್ ಹಾಕ್ಬಿಟ್ರೆ ಒಂದು ಶೆಡ್ ನಮಗೆ ಫುಲ್ ರೆಡಿ ಆಗುತ್ತೆ. ಆಮೇಲೆ ಇದಕ್ಕೆ ನಾವು ಒಂದು ಸಂಪ್ ಟ್ಯಾಂಕ್ ಕೂಡ ಮಾಡಿದೀವಿ. ಯಾಕಂದ್ರೆ ಇದರಲ್ಲಿ ನೀರು ಜಾಸ್ತಿ ಯೂಸ್ ಆಗುತ್ತೆ. ಅದಕ್ಕೆ ಒಂದು ಕಾರ್ನರ್ ಅಲ್ಲಿ ವಾಸ್ತು ಪ್ರಕಾರ ಈಸ್ಟ್ ಅಲ್ಲಿ ನಾವು ಒಂದು ಸಂಪ್ ಟ್ಯಾಂಕ್ ಮಾಡಿದೀವಿ. ಇದು ಒಂದು 15 ಫೀಟ್ಗೆ 12 ಫೀಟ್ ಸಂಪಿಂಗ್ ಟ್ಯಾಂಕ್ ಮಾಡಿದ್ವಿ. ತುಂಬಾ ದೊಡ್ಡದು ಮಾಡಿದೀವಿ, ಯಾಕಂದ್ರೆ ನೀರು ಜಾಸ್ತಿ ಬೇಕು ಅಂತ. ಕಾರ್ಗಳು ನಿಂತ್ಕೊಳ್ಳೋದ್ರಿಂದ ಲೋಡ್ ತಗೊಳ್ಳಿ ಅಂತ ಸೆಂಟ್ರಲ್ಲಿ ಒಂದು ಪಾರ್ಟಿಷನ್ ವಾಲ್ ಹಾಕಿದೀವಿ. ಸೊ ಲೋಡ್ ಡಿವೈಡ್ ಆಗ್ಬೇಕು, ಸ್ಲ್ಯಾಬ್ ವೀಕ್ ಆಗ್ಬಾರ್ದು. ಅದಕ್ಕೆ ಸೆಂಟ್ರಲ್ಲಿ ಒಂದು ವಾಲ್ ಹಾಕಿದೀವಿ. ಸೊ ಇದು ಪ್ಲಾಸ್ಟಿಂಗ್ ಮಾಡಿ ಇವಾಗ ರೆಡಿ ಮಾಡಿದೀವಿ. ಸೊ ಇದು ರೂಫ್ ಹಾಕಿದ್ಮೇಲೆ ಇದು 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 ನಮ್ಗೆ ಫ್ಲೋರಿಂಗ್ ಎಲ್ಲ ಒಂದೇ ಮಟ್ಟ ಬರುತ್ತೆ. ಸೊ ಇದು ಏನಂದ್ರೆ, ಇದು ಆಲ್ಮೋಸ್ಟ್ ಇದರಲ್ಲಿ ಟೋಟಲ್ ಏನೇನಿದೆ ಎಲ್ಲ ರೀಯೂಸ್ ಆಗುತ್ತೆ. ಸೊ ಅಂದ್ರೆ ಆಫ್ಟರ್ 10 ಇಯರ್ಸ್ ಇದು ಫುಲ್ ಡಿಸ್ಮೆಂಟ್ಲಿಂಗ್ ಮಾಡ್ಕೊಂಡು ತಗೊಂಡು ಬೇರೆ ಕಡೆ ನಾವು ಯುಟಿಲೈಸ್ ಮಾಡಬಹುದು. ಥ್ಯಾಂಕ್ ಯು.